ರೈತ ಬಾಂಧವರೇ ನಮಸ್ಕಾರ. ಇವತ್ತು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಭಾರತದ ರೈತನ ತಲೆ ಮೇಲೆ ಒಂದು ಹೊಸ ಕತ್ತಿ ತೂಗಾಡ್ತಿದೆ. ಅದರ ಹೆಸರೇ ಟ್ಯಾರಿಫ್ ಟೆನ್ಷನ್. ಹೌದು, ಅಮೆರಿಕದ ಸೇಬು, ಜೋಳ, ಬಾದಾಮಿ ಇವೆಲ್ಲ ಈಗ ನಮ್ಮ ಮಾರುಕಟ್ಟೆಗೆ ಲಗ್ಗೆ ಇಡ್ತಾ ಇವೆ. ಅಂದ್ರೆ ನಮ್ಮ ರೈತರ ಬೆಳೆಗೆ ನೇರ ಪೈಪೋಟಿ. ಹಾಗಾದ್ರೆ ಇದು ನಮ್ಮ ರೈತರ ಅಂತ್ಯದ ಆರಂಭನಾ, ಅಥವಾ ನಾವು ಎಚ್ಚೆತ್ತುಕೊಳ್ಳೋಕೆ ಇದೊಂದು ಅವಕಾಶನಾ? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಇದರ ಒಳಗುಟ್ಟನ್ನು ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ, ಎಲ್ಲೂ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಅಮೆರಿಕದ ರೈತ ಬೆಳೆದ ಬೆಳೆ ನಮ್ಮ ಭಾರತದ ಮಾರುಕಟ್ಟೆಗೆ ಬಂದು ನಮ್ಮ ರೈತ ಬೆಳೆದ ಬೆಳೆಗಿಂತ ಕಡಿಮೆ ಬೆಲೆಗೆ ಮಾರಾಟವಾದ್ರೆ ಆಗ ನಮ್ಮ ರೈತರ ಬದುಕು ಏನಾಗ್ಬೇಡ. ಇದು ಸುಮ್ನೆ ಹೆದರಿಸೋ ಕಥೆಯಲ್ಲ, ಇದು ಮುಂದಿನ ದಿನಗಳಲ್ಲಿ ನಿಜ ಆಗಬಹುದಾದ ಕಟು ಸತ್ಯ. ಇದರ ಆಳಕ್ಕಿಳಿದು ನೋಡೋಣ, ಯಾಕಂದ್ರೆ ಇದ್ರಲ್ಲೇ ನಮ್ಮ ಮುಂದಿನ ದಾರಿ ಕೂಡ ಅಡಗಿದೆ. ಸರಿ, ಮೊದ್ಲು ಈ ಟ್ಯಾರಿಫ್ ಅಂದ್ರೆ ಏನು ಅಂತ ತುಂಬಾನೇ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಅಮೆರಿಕದಿಂದ ಒಂದು ಸೇಬು ನಮ್ಮ ದೇಶಕ್ಕೆ ಬರಬೇಕಾದ್ರೆ ನಮ್ಮ ಸರ್ಕಾರ ಅದರ ಮೇಲೆ ಒಂದು ಗೇಟ್ ಪಾಸ್ ತರ ಒಂದು ತೆರಿಗೆ ಹಾಕ್ತಿತ್ತು. ಇದನ್ನೇ ಸುಂಕ ಅಂತ ಕರೆಯೋದು. ಉದಾಹರಣೆಗೆ, ₹100 ಸೇಬಿನ ಮೇಲೆ ₹50 ತೆರಿಗೆ ಹಾಕಿದ್ರೆ ಅದು ನಮ್ಮ ಮಾರುಕಟ್ಟೆಯಲ್ಲಿ ₹150ಗೆ ಮಾರಾಟ ಆಗ್ತಿತ್ತು. ಆದ್ರೆ ಈಗಾಗ್ತಿರೋದೇನು? ಈ ಗೇಟ್ ಪಾಸ್ ಗೋಡೆನೇ ಕೆಡವಲಾಗ್ತಿದೆ. ಆ ₹50 ತೆರಿಗೆ ಈಗ ₹15ಗೆ ಇಳಿದ್ರೇನಾಗತ್ತೆ? ಅಮೆರಿಕದ ಮಾಲು ನಮ್ಮ ದೇಶದಲ್ಲಿ ಸಿಕ್ಕಾಪಟ್ಟೆ ಅಗ್ಗವಾಗತ್ತೆ. ಇದು ಕೊಂಡುಕೊಳ್ಳೋರ್ಗೆ ಖುಷಿ ಕೊಡಬಹುದು, ಆದ್ರೆ ನಮ್ಮ ರೈತನ ಗತಿ? ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬಂದಿರುತ್ತೆ. ಅಣ್ಣ, ಅಮೆರಿಕ ಇರೋದು 7 ಸಮುದ್ರದಾಚೆ, ಅಲ್ಲಿಂದ ಹಡಗಲ್ಲಿ ತಂದು ಇಲ್ಲೂ ಕೂಡ ನಮ್ಮ ರೈತರಿಗಿಂತ ಕಮ್ಮಿ ರೇಟಿಗೆ ಅವರು ಹೆಂಗೆ ಮಾರಕಾಗುತ್ತೆ ಅಂತ. ಇದಕ್ಕೆ ಕೆಲವು ಮುಖ್ಯ ಕಾರಣಗಳಿವೆ. ಪ್ರತಿಯೊಬ್ಬ ರೈತರು ಇದನ್ನ ತಿಳ್ಕೊಳ್ಳಲೇಬೇಕು. ಮೊದಲನೇ ಕಾರಣ, ಭೂಮಿಯ ಗಾತ್ರ. ಭಾರತದಲ್ಲಿ ನಮ್ಮ ಒಬ್ಬ ರೈತನ ಹತ್ರ ಸರಾಸರಿ ಇರೋದೆಷ್ಟು? ಕೇವಲ 2.5 ಎಕರೆ. ಆದ್ರೆ ಅಮೆರಿಕದಲ್ಲಿ ಅಬ್ಬಬ್ಬಾ, ಒಬ್ಬೊಬ್ಬ ರೈತನ ಹತ್ರ ಸರಾಸರಿ 440 ಎಕರೆಗಿಂತ ಹೆಚ್ಚು ಜಮೀನಿರುತ್ತೆ. ಅದಕ್ಕೆ ಹೋಲಿಕೆನೇ ಇಲ್ಲ. ಎರಡನೇ ಕಾರಣ, ಅಲ್ಲಿನ ಸರ್ಕಾರದ ಬೆಂಬಲ. ನಮ್ಮಲ್ಲಿ ರೈತ ಬೆಳೆ ಹಾಳಾದ್ರೆ ಪರಿಹಾರಕ್ಕೋಸ್ಕರ ಆಫೀಸಿಗೆ ಅಲೆಯಬೇಕು. ಆದ್ರೆ ಅಮೆರಿಕಾದಲ್ಲಿ ಅಲ್ಲಿನ ಸರ್ಕಾರ ನೇರವಾಗಿ ರೈತನ ಅಕೌಂಟಿಗೆ ಡಾಲರ್ ಹಾಕ್ಬಿಡುತ್ತೆ. ಪ್ರತಿ ವರ್ಷ ಸುಮಾರು ₹1.5 ಲಕ್ಷ ಕೋಟಿ ಸಹಾಯಧನ ಕೊಡುತ್ತೆ. ನಿಜ ಹೇಳ್ಬೇಕಂದ್ರೆ ಅವರಿಗೆ ಲಾಭ ಬರೋದೇ ಸರ್ಕಾರದಿಂದ, ಬೆಳೆಯಿಂದಲ್ಲ. ಅವರ ಯಶಸ್ಸಿನ ಸೀಕ್ರೆಟ್ ಏನಪ್ಪಾ ಅಂದ್ರೆ ದೊಡ್ಡ ಪ್ರಮಾಣದ ಕೃಷಿ, ಲೇಟೆಸ್ಟ್ ಟೆಕ್ನಾಲಜಿ ಮತ್ತೆ ಸರ್ಕಾರದ ದೊಡ್ಡ ಮಟ್ಟದ ಸಬ್ಸಿಡಿ. ಅವರು GPS ಟ್ರ್ಯಾಕ್ಟರ್, ಡ್ರೋನ್ ಬಳಸಿ ವ್ಯವಸಾಯ ಮಾಡ್ತಾರೆ. ಜಾಸ್ತಿ ಇಳುವರಿ ಕೊಡುವ ಜೆನೆಟಿಕಲಿ ಮಾಡಿಫೈಡ್ ಬೀಜಗಳನ್ನು ಬೆಳೆಸ್ತಾರೆ. ಎಲ್ಲ ಕೆಲಸವೂ ಮಷೀನ್ಗಳೇ ಮಾಡೋದ್ರಿಂದ ಕೂಲಿ ಆಳುಗಳ ಖರ್ಚು ಕೂಡ ತುಂಬಾ ಕಡಿಮೆ. ಇದೆಲ್ಲ ಸೇರಿ ಅವರ ಖರ್ಚನ್ನ ಸಿಕ್ಕಾಪಟ್ಟೆ ಕಡಿಮೆ ಮಾಡಿದೆ. ಇದನ್ನ ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ ಅಮೆರಿಕದಲ್ಲಿ ನಡೆಯೋದು ಕೃಷಿಯಲ್ಲ, ಅದೊಂದು ಕೃಷಿ ಫ್ಯಾಕ್ಟರಿ. ನಮ್ದು ತೋಟ. ಅವರು ಹೆಲಿಕಾಪ್ಟರ್ನಲ್ಲಿ ಔಷಧಿ ಹೊಡೆದ್ರೆ ನಾವು ಬೆನ್ನ ಮೇಲೆ ಪಂಪ್ ಕಟ್ಕೊಂಡು ಹೊಡಿತೇವೆ. ಇದೇ ಅಲ್ವಾ ಅಜ್ಜಗಜಾಂತರ ವ್ಯತ್ಯಾಸ? ಈಗ ನಮ್ಮ ಕಡೆ ನೋಡೋಣ. ನಮ್ಮ ರೈತ ಬೆಳಿಗ್ಗೆ ಎದ್ದು ಕರೆಂಟ್ ಯಾವಾಗ ಬರುತ್ತಪ್ಪಾ ಅಂತ ಆಕಾಶ ನೋಡ್ತಾನೆ. ಮಳೆ ಬಂದ್ರೆ ಪ್ರವಾಹ, ಬರ್ಲಿಲ್ಲ ಅಂದ್ರೆ ಬರಗಾಲ. ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದ ಬೆಳೆಯನ್ನ ಮಾರುಕಟ್ಟೆಗೆ ತಗೊಂಡೋದ್ರೆ ಅಲ್ಲಿ ದಲ್ಲಾಳಿಗಳ ಕಾಟ. ರೇಟ್ ಇಲ್ಲ ಅಂತ ನಮ್ಮ ಮಾಲನ್ನ ಕಸದ ತರ ನೋಡ್ತಾರೆ. ನಾವು ಇದೇ ತಪ್ಪನ್ನ 1990ರ ಸಮಯದಲ್ಲಿ ಮಾಡಿದ್ವಿ. ಆಗ ಸರ್ಕಾರ ಗ್ಲೋಬಲೈಸೇಷನ್ ಹೆಸರಲ್ಲಿ ಕೃಷಿ ಸುಂಕವನ್ನ 81%ಇಂದ 40%ಗೆ ಇಳಿಸ್ತು. ಪರಿಣಾಮ ಏನಾಯ್ತು? ವಿದೇಶಿ ಅಗ್ಗದ ಮಾಲುಗಳು ದೇಶಕ್ಕೆ ನುಗ್ಗಿದ್ವು. ನಮ್ಮ ರೈತರ ಬೆಳೆಗಳಿಗೆ ಬೆಲೆನೇ ಇಲ್ಲದ ಹಾಗೆ ಆಯ್ತು. ಇದರ ಫಲಿತಾಂಶ ಏನಾಯ್ತು ಗೊತ್ತಾ? 1995ರಿಂದ 2023ರವರೆಗೆ ಸುಮಾರು 3,94,000 ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು. ಇದು ಬರೀ ಒಂದು ನಂಬರಲ್ಲ, ಇದು ನಮ್ಮ ರೈತರ ಕಣ್ಣೀರಿನ ಕಥೆ. ಈ ಹೊಸ ಒಪ್ಪಂದದಿಂದ ತಕ್ಷಣಕ್ಕೆ ಏಟು ಬೀಳೋದು ಯಾರಿಗೆ? ಮೊದಲನೇದಾಗಿ ಹಿಮಾಚಲ ಮತ್ತು ಕಾಶ್ಮೀರದ ಸೇಬು ಬೆಳೆಗಾರರು, ನಮ್ಮ ಕರ್ನಾಟಕದ ಮೆಕ್ಕೆಜೋಳ ಬೆಳೆಗಾರರು, ಸೋಯಾಬೀನ್, ಬಾದಾಮಿ ಮತ್ತು ವಾಲ್ನಟ್ ಬೆಳೆಯೋ ರೈತರು, ಇವರೆಲ್ಲ ನೇರ ಸಂಕಷ್ಟಕ್ಕೆ ಸಿಲುಕ್ತಾರೆ. ನೋಡಿ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಇದು ಸಮಾನರ ನಡುವಿನ ಯುದ್ಧ ಅಲ್ಲವೇ ಅಲ್ಲ. ಇದು ಆನೆ ಮುಂದೆ ಇರುವೆ ನಿಂತ ಹಾಗೆ. ಅಮೆರಿಕದ ಶಕ್ತಿಗೂ ನಮ್ಮ ವಾಸ್ತವಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಬನ್ನಿ, ಈ ಅಂಕಿಅಂಶಗಳನ್ನ ಒಮ್ಮೆ ಗಮನವಿಟ್ಟು ನೋಡೋಣ. ಜಮೀನಿನ ಗಾತ್ರದಲ್ಲೇ 165 ಪಟ್ಟು ವ್ಯತ್ಯಾಸ. ಸಬ್ಸಿಡಿಯಲ್ಲಿ ಅಮೆರಿಕದ ರೈತನಿಗೆ ವರ್ಷಕ್ಕೆ ₹11 ಲಕ್ಷ ಸಿಕ್ಕರೆ ನಮ್ಮ ರೈತನಿಗೆ ಸಿಗೋದು ಬರೀ 6,000, ಅಂದ್ರೆ 183 ಪಟ್ಟು ವ್ಯತ್ಯಾಸ.
ಅವರಲ್ಲಿ 95% ಮಷೀನ್ಗಳು ಕೆಲಸ ಮಾಡಿದ್ರೆ ನಮ್ಮಲ್ಲಿ ಬರೀ 20% ಅಷ್ಟೇ. ಅವರಲ್ಲಿ ಬೆಳೆ ಹಾಳಾಗೋದು 0%, ನಮ್ಮಲ್ಲಿ 40% ಬೆಳೆ ಸರಿಯಾದ ವ್ಯವಸ್ಥೆಯಿಲ್ಲದೆ ಹಾಳಾಗತ್ತೆ. ಅವರಿಗೆ ಕೃಷಿ ಒಂದು ಬಿಸ್ನೆಸ್, ನಮಗೆ ಕೃಷಿ ಬದುಕು. ಕೊನೆಗೆ ಎಲ್ಲವೂ ಬಂದು ನಿಲ್ಲೋದು ಉತ್ಪಾದನಾ ವೆಚ್ಚಕ್ಕೆ. ಅಮೆರಿಕದ ರೈತ 1 ಟನ್ ಗೋಧಿ ಬೆಳೆಯೋಕೆ ಬರೀ $8,000 ಖರ್ಚು ಮಾಡಿದ್ರೆ ನಮ್ಮ ರೈತ $15,000 ಖರ್ಚು ಮಾಡ್ತಾನೆ. ಅಂದ್ರೆ ನಮ್ಮ ಉತ್ಪಾದನಾ ವೆಚ್ಚ ಅವರಿಗಿಂತ ಸುಮಾರು 87% ಜಾಸ್ತಿ. ಹಾಗಾದ್ರೆ ಎಲ್ಲ ಮುಗೀತಾ? ನಾವು ಸೋತು ಸುಮ್ನೆ ಕೂರ್ಬೇಕಾ? ಇಲ್ಲ, ಖಂಡಿತ ಇಲ್ಲ. ಸವಾಲು ದೊಡ್ಡದಿದೆ ನಿಜ, ಆದ್ರೆ ಅದನ್ನ ಎದುರಿಸೋಕೆ ದಾರಿಗಳೂ ಇವೆ. ಭಯಪಡೋ ಬದಲು ನಾವು ಸಿದ್ಧರಾಗ್ಬೇಕು. ಮೊದಲನೇ ಹೆಜ್ಜೆ ಒಗ್ಗಟ್ಟು. ಒಬ್ಬ ರೈತ ಅಮೆರಿಕವನ್ನೇ ಎದುರಿಸೋಕಾಗಲ್ಲ, ಆದ್ರೆ 100 ರೈತರು ಒಟ್ಟಿಗೆ ಸೇರಿದ್ರೆ ಖಂಡಿತ ಸಾಧ್ಯ. ಅಮೂಲ್ ಡೆದ್ದಿದ್ದೇ ಹೀಗೆ. ಎರಡನೇ ಪಾಯಿಂಟ್ ಮೌಲ್ಯವರ್ಧನೆ, ಅಂದ್ರೆ ವ್ಯಾಲ್ಯೂ ಆಡಿಷನ್. ಟೊಮ್ಯಾಟೋನ ಕೆಚಪ್ ಮಾಡಿ, ಸೇಬನ್ನ ಜ್ಯೂಸ್ ಮಾಡಿ ಮಾರೋದು. ಮೂರನೇದು ನಮ್ಮ ಬೆಳೆಗೆ ಒಂದು ಬ್ರ್ಯಾಂಡ್ ಮಾಡೋದು. ನಮ್ಮದು ತಾಜಾ, ಅವರದ್ದು ಹಳೆ ಸ್ಟಾಕ್ ಅಂತ ಜನರಿಗೆ ತಿಳಿಸ್ಬೇಕು. ಮತ್ತು ನಾಲ್ಕನೇದಾಗಿ ಮಧ್ಯವರ್ತಿಗಳನ್ನ ಬಿಟ್ಟು ನೇರವಾಗಿ ಮಾರಾಟ ಮಾಡಕ್ಕೆ ಪ್ರಯತ್ನಿಸ್ಬೇಕು. ಈ ಒಂದು ಮಾತನ್ನ ಯಾವತ್ತೂ ಮರಿಬಾರ್ದು. ಹಸಿ ಮಾಲು ಮಾರಿದರೆ ರೈತ ಸೋಲುತ್ತಾನೆ. ಅದನ್ನೇ ಒಂದು ಉತ್ಪನ್ನವಾಗಿ ಮಾಡಿ, ಪ್ಯಾಕೆಟ್ ಮಾಡಿ ಮಾರಿದರೆ ರೈತ ಗೆಲ್ಲುತ್ತಾನೆ. ಇಷ್ಟೇ ಅಲ್ಲ, ಇನ್ನೂ ಕೆಲವು ಅಸ್ತ್ರಗಳು ನಮ್ಮತ್ರ ಇವೆ. ಒಂದೇ ಬೆಳೆಯನ್ನು ನಂಬಿ ಕೂರ್ಬಾರ್ದು. ಹೈನುಗಾರಿಕೆ, ಜೇನು ಸಾಕಣೆ, ಹೀಗೆ ಬೇರೆ ಆದಾಯದ ದಾರಿಗಳನ್ನ ನೋಡ್ಬೇಕು. ಹನಿ ನೀರಾವರಿ, ಮಣ್ಣು ಪರೀಕ್ಷೆ ತರಹದ ಸ್ಮಾರ್ಟ್ ಟೆಕ್ನಾಲಜಿ ಬಳಸ್ಬೇಕು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಂತಹ ಬೆಳೆ ವಿಮೆಗಳನ್ನ ಮಾಡಿಸ್ಬೇಕು. ಸರ್ಕಾರದ ಯೋಜನೆಗಳನ್ನ ಸರಿಯಾಗಿ ಬಳಸ್ಕೊಂಡು ನಮ್ಮ ರಾಜಕೀಯ ಧ್ವನಿಯನ್ನ ಬಲಪಡಿಸ್ಬೇಕು. ಸರ್ಕಾರಗಳು ಬರ್ತವೆ ಹೋಗ್ತವೆ, ಒಪ್ಪಂದಗಳಿಗೆ ಸಹಿ ಹಾಕ್ತವೆ, ಕಾನೂನುಗಳು ಬದಲಾಗ್ತವೆ, ಅದನ್ನ ನಾವು ತಡೆಯೋಕ್ ಆಗದೇನೇ ಇರಬಹುದು. ಆದ್ರೆ ಒಂದು ನೆನ್ಪಿರ್ಲಿ, ಈ ಮಣ್ಣು ನಮ್ಮದು, ಈ ನೆಲ ನಮ್ಮದು. ಒಬ್ಬ ಹಿರಿಯ ರೈತ ಹೇಳಿದ ಮಾತಿದು. ಮಳೆ ಬದಲಾಗಬಹುದು, ಬೀಜ ಬದಲಾಗಬಹುದು, ಆದರೆ ರೈತನ ಧೈರ್ಯ ಯಾವತ್ತೂ ಬದಲಾಗಬಾರದು. ಕಾಲ ಬದಲಾಗ್ತಿದೆ, ಆದರೆ ಭಾರತೀಯ ರೈತನ ಎದೆಗಾರಿಕೆ ಗಟ್ಟಿಯಾಗಿದೆ. ಅಮೆರಿಕದ ಹತ್ರ ಟೆಕ್ನಾಲಜಿ ಇರಬಹುದು, ದುಡ್ಡು ಇರಬಹುದು, ಆದ್ರೆ ನಮ್ಮ ಹತ್ರ ಶ್ರಮ ಇದೆ ಮತ್ತು 140 ಕೋಟಿ ಜನರ ದೊಡ್ಡ ಮಾರುಕಟ್ಟೆ ಇದೆ. ನಾವು ನಮ್ಮ ಯೋಚನೆ ಮಾಡುವ ರೀತಿಯನ್ನ ಬದಲಾಯಿಸ್ಕೋಬೇಕು. ಬರೀ ಬೆಳೆಯುವವನು ಆಗಿ ಉಳಿಯಬೇಡಿ. ಮಾರಾಟಗಾರ ಅಂದ್ರೆ ಬಿಸ್ನೆಸ್ ಮ್ಯಾನ್ ಆಗಿ ಎದ್ದು ನಿಲ್ಲಿ, ಸಂಘಟಿತರಾಗಿ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಭಾರತ ತನ್ನ ಕೃಷಿ ಮಾರುಕಟ್ಟೆಯನ್ನ ಅಮೆರಿಕಕ್ಕೆ ಪೂರ್ತಿಯಾಗಿ ತೆರೆದುಬಿಡಬೇಕಾ ಅಥವಾ ನಮ್ಮ ರೈತರನ್ನ ಕಾಪಾಡೋಕೆ ಸುಂಕಗಳನ್ನ ಉಳಿಸ್ಕೊಳ್ಬೇಕಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ಸ್ನಲ್ಲಿ ತಿಳಿಸಿ. ಈ ಮಾತುಗಳು ಮುಖ್ಯ ಅನಿಸಿದ್ರೆ ಪ್ರತಿಯೊಬ್ಬ ರೈತನಿಗೂ ಇದನ್ನ ತಲುಪಿಸಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ರೈತರ ಧ್ವನಿಗೆ ಸಿಕ್ಕ ಶಕ್ತಿ ಇದ್ದ ಹಾಗೆ.